ದಾರಿ ಹೋಗ ಕೃಷ್ಣನ ಬಾಲಂಗೋಚಿ. ಓಕೆ, ಸದ್ಯಕ್ಕೆ ಆ ವಿಷಯಕ್ಕೆ ಬರಲಿಲ್ಲ. ಸೌಂಡ್ ಆ್ಯಕ್ಚುಲಿ ಬೆಳಿಗ್ಗೆ ಇದು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಓಡಾಡ್ತಿದೆ. ವೆಹಿಕಲ್ ಸೌಂಡ್ ಇದೆ ಸಿಕ್ಕಾಪಟ್ಟೆ. ಈ ವೆಹಿಕಲ್ ಸೌಂಡ್ ಮಧ್ಯೆ ಕೂಡ ಅರಮನೆದು ಎಷ್ಟು ಕ್ಲೀನಾಗಿ ಸೌಂಡ್ ಬರುತ್ತೆ ಇಲ್ಲಿಗೆ ಕೇಳಿಸ್ಕೊಳ್ಳೋದು. ಸೌಂಡ್ ಇದೆ ಅಲ್ವಾ, ಇಲ್ಲಿ ಈ ಸರ್ಕಲ್ವರೆಗೂ ಕ್ಲೀನಾಗಿ ಅರಮನೆಯಲ್ಲಿ ಕೌಂಟರ್ ಟಿಕೆಟ್ ತೊಗೊಳ್ಳಿ ಹೆಂಗೆ ಹೇಳ್ಕೊಂಡು ಕತೆ ಹೊಡಿತಾರಲ್ಲ, ಅದು ಇಲ್ಲೇ ಅಲ್ಲಿವರೆಗೂ ಕೇಳಿಸ್ತದೆ. ಆ್ಯಕ್ಚುಲಿ ಇಲ್ಲೇ ಅಲ್ಲ, ಈ ಸಿಟಿ ಬಸ್ ಸ್ಟ್ಯಾಂಡಲ್ಲಂತೂ ಕಿವಿ ಕೊಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಜೋರಾಗಿ ಸೌಂಡ್ ಬರ್ತದೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನು ಹೇಳೋಕೆ ಹೊರಟೆ ಅಂದರೆ, ಇದು ಮಿನಿಮಮ್ DB ಫಿಕ್ಸ್ ಮಾಡಬೇಕು, ಡೆಸಿಬಲ್ಸ್ ಎಷ್ಟು ಲೌಡ್ ಸ್ಪೀಕರ್ ಯೂಸ್ ಮಾಡಬೇಕು ಅನ್ನೋದು. ಸಿಟಿ ಬಸ್ ಸ್ಟ್ಯಾಂಡಲ್ಲಾಗಲಿ, ಅರಮನೆ ಪ್ಯಾಲೇಸ್ ಮುಂದೆ ಆಗಲಿ, ಅಥವಾ ಬೇರೆ ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ಮಿನಿಮಮ್ ಅನೌನ್ಸ್ಮೆಂಟ್ಗಳಿಗೆ ಎಷ್ಟು DB ಫಿಕ್ಸ್ ಇರಬೇಕು ಅನ್ನೋದನ್ನು, ಅಂದರೆ ಎಷ್ಟು ಲೌಡ್ನೆಸ್ ಇರಬೇಕು ಅನ್ನೋದನ್ನು ಫಿಕ್ಸ್ ಮಾಡಬೇಕು. ಒಂದು ದೊಡ್ಡದು ಸ್ಪೀಕರ್ ಯೂಸ್ ಮಾಡೋದ್ರ ಬದಲು ಅಥವಾ ಸಿಸ್ಟಮ್ ಯೂಸ್ ಮಾಡೋದ್ರ ಬದಲು ಸಣ್ಣದು ಸ್ಪೀಕರ್ಗಳನ್ನ ಮಾಡ್ಬೋದು. ಅಂದರೆ ಒಂದು ದೊಡ್ಡ ಸ್ಪೀಕರ್ ಹಾಕೋದ್ರ ಬದಲು ಒಂದು ದೊಡ್ಡ ಸ್ಪೀಕರ್ ಹಾಕಿ ಜೋರಾಗಿ ಸೌಂಡ್ ಕೊಡೋದ್ರ ಬದಲು ಒಂದು 4 ಅಥವಾ 5 ಸ್ಪೀಕರ್ಗಳನ್ನು ಬೇರೆ ಬೇರೆ ಸ್ಪಾಟ್ಗಳಲ್ಲಿ ಫಿಕ್ಸ್ ಮಾಡಿದ್ರೆ, ಸಣ್ಣದಾಗಿ ಸೌಂಡ್ ಕೊಟ್ಟರೆ ಅದು ಕ್ಲೀನಾಗಿ ಎಲ್ರಿಗೂ ಕೇಳಿಸುತ್ತೆ. ಒಂದೇ ಒಂದು ಪಾಯಿಂಟಲ್ಲಿ ಹಾಕ್ಬಿಟ್ಟು ಸೆಂಟ್ರ್ ಪಾಯಿಂಟಲ್ಲಿ ಒಂದು ಸ್ಪೀಕರ್ ಹಾಕ್ಬಿಟ್ಟು ಒಂದು ಮೂಲೆಯಲ್ಲಿ ಇಡೀ ಪ್ಯಾಲೇಸ್ ಅವ್ರಿಗೆ, ಇದು ರೋಡಲ್ಲಿ ಹೋಗೋರಿಗೆ ಅಥವಾ ಸುತ್ತಮುತ್ತ ಇರೋರಿಗೆ ಎಲ್ರಿಗೂ ಕಾಣಿಸೋ ಮಾಡೋದ್ರ ಬದಲು ಒಂದು ಒಂದು ಯೂಸ್ ಮಾಡೋದ್ರ ಬದಲು 4 ಮೂಲೆಗಳು 5 ಮೂಲೆಗಳು ಅಥವಾ ಮಧ್ಯೆ ಎಲ್ಲರೂ ಸಣ್ಣ 10 ಫೀಟ್ ಒಂದು 30 ಡಿಸ್ಟೆನ್ಸಲ್ಲಿ ಒಂದು ಸಣ್ಣ ಸ್ಪೀಕರ್ಗಳು ಹಾಕಿದ್ರೆ ಎಲ್ಲರಿಗೂ ಕೇಳಿಸುತ್ತೆ. ಅದು ಸಿಕ್ಕಾಪಟ್ಟೆ ಲೌಡಾಗೂ ಇರೋದಿಲ್ಲ, ಕಡಿಮೆ ಇದರಲ್ಲೇ ಎಲ್ಲರಿಗೂ ಕೇಳಿಸ್ತದೆ. ಇದು ಆ್ಯಕ್ಚುಲಿ ಸೌಂಡ್ದು ಇದೇ ಸೌಂಡ್ ಪೊಲ್ಯೂಷನ್ ಬಗ್ಗೆ ರೂಲ್ಸ್ಗಳನ್ನೇ ಮಾಡಬೇಕು. ನಾನು ಮಾಡ್ತೀನಿ ಮುಂದಕ್ಕೆ, ನೆಕ್ಸ್ಟ್ ಡೇಸ್ ಇದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ ವಿತ್ ಲೈವ್ ಎಕ್ಸಾಂಪಲ್ಗಳು. ಸದ್ಯಕ್ಕೆ ಇದು ನೋಡಬೇಕು, ಮಾಡಲೇಬೇಕು. ನಂಜನಗೂಡು KSRTC ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಇಲ್ಲಿ ಪ್ಯಾಲೇಸ್ ಮುಂದೆ ಸಿಕ್ಕಾಪಟ್ಟೆ ಜೋರಾಗಿ ಬರುತ್ತೆ. ಯಾವ ಮಟ್ಟಿಗೆ ಬರುತ್ತೆ ಅಂದರೆ ರೋಡಲ್ಲಿ ಹೋಯ್ತಿದ್ರು ಬಿಡೋಲ್ಲ. ಕೇಳಿಸ್ಕೊಳ್ಳಿಲ್ಲ. ಈ ವೆಹಿಕಲ್ ಸೌಂಡ್ ಮಧ್ಯೆ ಎಷ್ಟು ಜೋರಾಗಿ ಬರುತ್ತೆ ಅಂದರೆ ಅವ್ರು ಎಷ್ಟು ಜೋರಾಗಿ ಸ್ಪೀಕರ್ ಸೌಂಡ್ ಮಾಡಿರ್ಬೋದು. ದೊಡ್ಡದೊಂದು ಸ್ಪೀಕರ್ ಹಾಕೋದ್ರಲ್ಲೂ ಸಣ್ಣ ಹಾಕಿದ್ರೆ ಸಾಕಪ್ಪ. ಇಲ್ಲಿವರೆಗೂ ಕೇಳಿಸೋ ಅವಶ್ಯಕತೆ ಏನಿದೆ? ಅಲ್ಲಿ ಪ್ಯಾಲೇಸ್ ಹತ್ರ ನೋಡೋಕೆ ಹೋದವರು ವಿಷಯ ಗೊತ್ತಾದರೂ ಸಾಕಪ್ಪ ಟಿಕೆಟ್ ತೊಗೋಬೇಕು ಅನ್ನೋದು. ಈ ಆದಿ ಬೀದಿಲಿ ಹೋಗೋರಿಗೆಲ್ಲ ಏನು ಗೊತ್ತಾಗಬೇಕಾ ಪ್ಯಾಲೇಸ್ ಒಳಗಡೆ ಟಿಕೆಟ್ ಕೊಡ್ತಾರೆ ಅನ್ನೋದು? ಅದು ಒಳಗಡೆ ಹೋದವರು ಗೊತ್ತಾದರೂ ಸಾಕಪ್ಪ, ಟಿಕೆಟ್ ಕೊಡ್ತಾರೆ, ಟಿಕೆಟ್ ತೊಗೋಬೇಕು ಅಂತ. ಅದು ಟಿಕೆಟ್ ಕೌಂಟ್ರ್ ಹತ್ರ ವಿಶ್ವವಿಖ್ಯಾತ ಅದೇ ವಿಶ್ವವಿಖ್ಯಾತ ಮಾಡ್ತಾವ್ರೆ. ಅದ ಇನ್ನೂ ಒಬ್ಬ ಪಂಚ ಒಡ್ಡೆ ಮಾಡೋಕ್ಕೇನು ಕೆಲಸ ಇಲ್ಲ.